ನಮ್ಮ ಹಳ್ಳಿ ಕಡೆ ಮಾಡುವಂತಹ ಈ ಕಡುಬನ್ನ ನೀವು ಒಂದ್ಸರಿ ಮಾಡಿದ್ರೆ ಅಷ್ಟೇ ಫ್ರೆಂಡ್ಸ್ ಫಿದಾ ಆಗಿಬಿಡ್ತೀರಾ. ಅಷ್ಟು ಚೆನ್ನಾಗಿರುತ್ತೆ ಈ ಕಡುಬು. ಮತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಖಂಡಿತ ನೀವು ಒಂದ್ಸರಿ ಈ ಕಡುಬನ್ನು ಟ್ರೈ ಮಾಡಿ. ಮತ್ತು ಯಾವುದೇ ರೀತಿಯಿಂದ ನಮ್ಮ ಆರೋಗ್ಯಕ್ಕೆ ಕೂಡ ಹಾಳಿಲ್ಲ, ಬೆಲ್ಲ ಹಾಕಿ ಮಾಡುವಂತಹ ಒಂದು ಕಡುಬು ಇದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂದೊಳ್ಳೆ ಗ್ರೇವಿ ಕೂಡ ಮಾಡಿದ್ದೆ. ಮಾಡ್ತಾ ಇರುವಾಗಲೇ ಒಳ್ಳೆ ಘಮ್ ಅಂತ ಪರಿಮಳ ಬರ್ತಾ ಇತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೇನಂದರೆ ಇವಾಗ ನಾನು ಪನ್ನೀರ್ ಸಬ್ಜಿನ ಮಾಡೋಣ ಅಂತ ಉಳಿದಿರೋ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಪನ್ನೀರ್ ಸಬ್ಜಿ ಅಂದರೆ ಪನ್ನೀರ್ ಮಸಾಲ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಾಗೆ ಲಂಚ್ಗೆ ಹೇಳ್ಕೊಂಡು ನಾನು ಕುಕ್ಕರೆಲ್ಲ ಇಟ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ನೋಡಿ, ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು 4ರಿಂದ 5 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಯಾವುದೇ ನಾವು ಗ್ರೇವಿ ಮಾಡುವಾಗ ಒಂದು ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಬೇಕಾಗತ್ತೆ. ಎಣ್ಣೆ ಒಂದು ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಈಗ ನಾನು 1 ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಎಲ್ಲ ಮಸಾಲ ಏನು ಬೇಕಾಗಲ್ಲ ಫ್ರೆಂಡ್. ತುಂಬ ಸುಲಭವಾಗಿ ನಾವು ಇದನ್ನು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಪನ್ನೀರ್ ಮಸಾಲಾನ ಮಾಡ್ಕೊಳ್ಬೋದು. ಹಾಗೆ ಇದಕ್ಕೆ ಜೀರಿಗೆ ಒಂದು ಸ್ವಲ್ಪ ಅದು ಬ್ರೌನಿಷ್ ಆದಮೇಲೆ ಅದಕ್ಕೆ ಈಗ ನೋಡಿ ಕಟ್ ಮಾಡ್ಕೊಂಡಿರೋಂತಹ 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ಳಿ. ಆಮೇಲೆ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ಈಗಾಗಲೇ ನಾನು ಪನ್ನೀರಿಂದ ಮಾಡುವಂತಹ ಸುಮಾರಷ್ಟು ರೀತಿಯ ಬೇರೆ ಬೇರೆ ರೀತಿ ಗ್ರೇವಿಗಳನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನೆಲ್ಲ ಹಾಕಿರ್ತೀನಿ. ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಅರ್ಧ ಕ್ಯಾಪ್ಸಿಕಮ್ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಈ ರೀತಿ ಹುರಿದು ರೆಡಿ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂತಹ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಈರುಳ್ಳಿ, ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ಮು ಇದೆಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಅದೆಲ್ಲ ಒಂಥರ ಮಿಕ್ಸ್ ಆಗುತ್ತೆ ನೋಡಿ, ಅಷ್ಟರವರೆಗೆ ಇದನ್ನು ಹುರ್ಕೊಳ್ಬೇಕು. ಆಮೇಲೆ ಇದಕ್ಕೊಂದು ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಸಾಲಕ್ಕೆ ನಾನು 3 ಈರುಳ್ಳಿ, 4 ಟೊಮೆಟೊ ಮತ್ತು 1 ಕಪ್ ಆಗುವಷ್ಟು ಗೋಡಂಬಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಏಲಕ್ಕಿ ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಬಾಡಿಸ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಸೊ ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಆ ಮಿಶ್ರಣವನ್ನು ಈಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದು. ಆಮೇಲೆ ಇದನ್ನು ಮಗಚ್ಕೊಳ್ತಾ ಹೋಗಬೇಕು. ಎಷ್ಟರವರೆಗೆ ಅಂತೀರಾ, ಸೈಡಲ್ಲೆಲ್ಲ ಅದು ಎಣ್ಣೆ ಬಿಟ್ಕೊಳ್ಳೋ ಥರ ಆಗುತ್ತೆ ನೋಡಿ, ಎಷ್ಟರವರೆಗೆ ಮಗಚ್ಕೊಳ್ಳಿ. ಹಾಗೆ ಇದಕ್ಕೆ ಈಗ ನಾನು ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೊಳ್ಳಿ. ಹಾಗೆ 1 ಚಮಚ ಆಗುವಷ್ಟು ಕಿಚನ್ ಕಿಂಗ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ನಾವು ಈ ರೀತಿ ಸ್ವಲ್ಪ ನಾರ್ತ್ ಇಂಡಿಯನ್ ಗ್ರೇವಿ ಥರ ಮಾಡ್ತೀವಿ ಅಂತಾದರೆ ಕಿಚನ್ ಕಿಂಗ್ ಮಸಾಲ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ಒಂದೊಳ್ಳೆ ಕಾಂಬಿನೇಷನ್ನು. ನೀವು ಬೇಕಿದ್ರೆ ಇದಕ್ಕೆ 1 ಚಮಚ ಧನಿಯಾ ಪುಡಿ, 1 ಚಮಚ ಜೀರಿಗೆ ಪುಡಿ ಅದನ್ನೆಲ್ಲ ಸೇರಿಸ್ಕೊಳ್ಬೋದು. ನಾನಿವತ್ತು ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಯಾವುದನ್ನು ಹಾಕದೇನೆ ಇವತ್ತು ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆ ನೋಡಿ ಈಗ ಪನ್ನೀರನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು 1-2 ಸಾರಿ ಪನ್ನೀರನ್ನು ತೊಳೆದ್ಬಿಟ್ಟು ಆಮೇಲೆ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅಂದರೆ ಚೆನ್ನಾಗಿ ಮಗಚ್ಕೊಳ್ತಾ ಹೋಗಬೇಕು. ಮತ್ತು ಲಾಸ್ಟಲ್ಲಿ ಒಂದು ಸ್ವಲ್ಪ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು. ಬೇಕು ಅಂದರೆ ನೀವು ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಅದು ಫ್ಲೇವರು. ಸೊ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪನ್ನೀರು ಅದೆಲ್ಲ ಅಬ್ಸಾರ್ಬ್ ಆಗಬೇಕು. ಓಕೆನಾ, ಅಷ್ಟರವರೆಗೆ ಇದನ್ನು ಮಗಚ್ಕೊಳ್ಬೇಕು. ಈಗ ಒಂದು ಸ್ವಲ್ಪ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತಿಕ್ಕಾಗಿತ್ತಲ್ವಾ, ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಳಿಗೆ ಆಲ್ರೆಡಿ ನಾನು ಟೊಮೆಟೊನ ರುಬ್ಬುವಾಗ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಈಗ ಒಗ್ಗರಣೆಗೆ ಕೂಡ ಹಾಕ್ಕೊಂಡಿದ್ದೀನಿ ಅಲ್ವಾ. ಆಮೇಲೆ ಪುನಃ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಈ ರೀತಿ ಎಲ್ಲ ಮಗಚ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಗ್ರೇವಿ ಒಂದು ಸ್ವಲ್ಪ ತಿಕ್ ಅನ್ನಿಸ್ತು ಅಂತಾದರೆ ಇದಕ್ಕೆ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡೋದಕ್ಕೆ ಕೂಡ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಅಷ್ಟೇ ಫ್ರೆಂಡ್ಸ್. ಸೇಮ್ ನೀವು ರೆಸ್ಟೋರೆಂಟ್ನಲ್ಲಿ ಪನ್ನೀರ್ ಮಸಾಲ ತೊಗೊಳ್ತೀರಿ ಅಲ್ವಾ,
ಅದೇ ಟೇಸ್ಟ್ ಬರುತ್ತೆ ನೋಡಿ. ತಿಕ್ ಅನಿಸ್ತು ಅಂತಾದರೆ ನಾನು ಆಗಲೇ ಹೇಳ್ದೆ ಅಲ್ವಾ, ಈಗ ಒಂದು ಸ್ವಲ್ಪ ನಾನು ಇದಕ್ಕೆ ಹಾಲನ್ನು ಅಂದರೆ ಕೆನೆ ಸಮೇತವಾಗಿರುವಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ರೀತಿ ಮಾಡಿಕೊಂಡ್ರೆ ಗ್ರೇವಿ ಒಂಥರ ಕ್ರೀಮಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ. ಇದು ನೀವು ರೋಟಿ ಜೊತೆಗೆ, ಚಪಾತಿ ಜೊತೆಗೆ, ನಾನ್ ಜೊತೆಗೆ ಎಲ್ಲನೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಿ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಳ್ಳೆ ಒಂದು ಬೆಸ್ಟ್ ಪನ್ನೀರ್ ಮಸಾಲ ರೆಡಿಯಾಗಿದೆ ಈಗ. ಹಾಗೆ ಈಗ ನಾನು ಕಡುಬು ಆಗಲೇ ನಿಮ್ಗೊಂದು ಸ್ವಲ್ಪ ತೋರಿಸ್ದೆ ಅಲ್ವಾ, ಕಡುಬು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ನೋಡಿ, ತೆಂಗಿನಕಾಯಿನ ತುರಿದ್ಬಿಟ್ಟು ಅದಕ್ಕೆ ಬೆಲ್ಲ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಮಗುಚ್ಕೊಳ್ಬೇಕು. ಅಂದರೆ ಪಾಕ ಎಲ್ಲ ಬರೋದು ಏನೂ ಇಲ್ಲ, ಚೆನ್ನಾಗಿ ಅದು ಬೆಲ್ಲ ಮತ್ತು ತೆಂಗಿನ ತುರಿ ಎಲ್ಲ ಹೊಂದ್ಕೊಳ್ಬೇಕು, ಓಕೆನಾ. ಅಷ್ಟರವರೆಗೆ ಇದನ್ನೆಲ್ಲ ಹುರಿದು ರೆಡಿ ಮಾಡ್ಕೊಳ್ಳಿ. ಹಾಗೆ ಈ ಕಡೆಗೆ ರವಾನ ಬೆಲ್ಲ ಹಾಕಿ ಎಲ್ಲ ಕಾಸಿ ರೆಡಿ ಮಾಡ್ಕೊಂಡಿದ್ದಾರೆ. ನಿಮಗೆ ಡೀಟೇಲ್ ಆಗಿರುವಂತಹ ವಿಡಿಯೋವನ್ನು ನಾನು ಇನ್ನೊಂದು ದಿನ ನವರಾತ್ರಿ ಟೈಮ್ನಲ್ಲಿ ನಮಗೆ ಕಡುಬು ಎಲ್ಲ ಬೇಕಾಗುತ್ತೆ ಅಲ್ವಾ, ಆ ಟೈಮ್ನಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಹಾಗೆ ನೋಡಿ, ತೆಂಗಿನ ಈಗ ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ ಹೂರಣ, ಅದೆಲ್ಲ ರೆಡಿ ಆಗಿದೆ. ಒಂದು ಡಬ್ಬಕ್ಕೆ ನಾನು ಹಾಕಿಟ್ಕೊಂಡಿದ್ದೀನಿ, ಅದೊಂದು ಸ್ವಲ್ಪ ತಣ್ಣಗಾಗಬೇಕು. ತೆಂಗಿನ ಅದು ತುರಿ ಇದೆಲ್ಲ ಮಾಡ್ಕೊಂಡಿರೋದು. ಹಾಗೆ ಒಂದು ಸ್ವಲ್ಪ ಈ ರೆಡಿ ಮಾಡ್ಕೊಂಡಿರೋಂತಹ ರವಾ ಹಿಟ್ಟನ್ನು ತಗೊಂಡು ಅದನ್ನು ಈ ರೀತಿ ಅಂದರೆ ಒಂದು ತಟ್ಟೆ ಥರ ಮಾಡ್ಕೊಳ್ಬೇಕು ನಾವು ಕೈಯಲ್ಲೇ. ಕೈಗೆ ಒಂದು ಸ್ವಲ್ಪ ತುಪ್ಪನ ಹಚ್ಕೊಳ್ಳಿ, ಆವಾಗ ಕೈಗೆ ಅಂಟಲ್ಲ. ಸೊ ನಾನು ಮತ್ತು ಆಯಿ ಸೇರಿಕೊಂಡು ಈಗ ಕಡುಬನ್ನು ಮಾಡ್ತಾ ಇದ್ದೀವಿ. ನಮ್ಮನೆಗೆ ಇವತ್ತು ಯಾರು ಬರ್ತಾರೆ ಏನು ಹೇಳೋದು ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ಟೈಟಲಲ್ಲಿ ನೋಡಿಬಿಟ್ಟು. ತಮ್ಮ ಬರ್ತಾ ಇದ್ದಾನೆ. ಸೊ ತಮ್ಮನಿಗೆ ಈ ಕಾಯಿ ಕಡುಬು ಅಂದರೆ ನಾವು ಇದಕ್ಕೆ ಸೂಳುಗಡುಬು ಅಂತ ಹೇಳ್ತೀವಿ ಫ್ರೆಂಡ್ಸ್. ನೀವೆಲ್ಲ ಏನು ಹೇಳ್ತೀರಿ ಅಂತ ಕಮೆಂಟ್ ಮಾಡಿ. ಕಾಯಿ ಕಡುಬು ಅಂತಾನು ಹೇಳ್ಬೋದು. ಮತ್ತು ಇದಕ್ಕೆ ಒಳಗಡೆ ಎಲ್ಲ ಫುಲ್ ತೆಂಗಿನ ನಾವು ಮಿಶ್ರಣ ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ ಹೂರಣ, ಅದನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಲಾಸ್ಟಲ್ಲಿ ಈ ರೀತಿ ಎಂಡಲ್ಲಿ ಕ್ಲೋಸ್ ಮಾಡ್ಕೊಳ್ಳೋದು. ನನ್ನ ತಮ್ಮನಿಗೆ ಇದು ತುಂಬ ಇಷ್ಟ ಸೂಳ್ಗಡ್ಬು, ಮತ್ತು ಇದು ಆರೋಗ್ಯಕ್ಕೆ ಅಂತೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾವುದೇ ಸ್ವೀಟ್ ಥರ ನಾವು ಸಕ್ಕರೆ ಹಾಕಿಲ್ಲ ಮತ್ತು ಯಾವುದೇ ಹಾರ್ಮ್ ಇದು ಯಾವುದೂ ಇಲ್ಲ ಇದರಲ್ಲಿ ಇಂಗ್ರೀಡಿಯೆಂಟ್ಸು. ಸೊ ಅತ್ತೆಯವರು ಈಗೆಲ್ಲ ರೆಡಿ ಮಾಡಿದ್ದಾರೆ. ಹಿಟ್ಟನ್ನೆಲ್ಲ ಅವರು ಕಾಸಿ ರೆಡಿ ಮಾಡಿದ್ದಾರೆ ನೋಡಿ. ಅವರು ಹೇಗೆ ಮಾಡ್ತಾ ಇದ್ದಾರೆ ಅಂದರೆ ಒಂದು ಗುಂಡಿ ಥರ ಮಾಡ್ಕೊಂಡು ಮಾಡ್ತಾರೆ. ನಾನು ಒಂದು ಸ್ವಲ್ಪ ಚಪ್ಪಟಿಯಾಗಿ ಮಾಡಿದೆ. ಸೊ ಹೇಗಾದರೂ ಮಾಡ್ಬೋದು. ಮಿಡ್ಲಲ್ಲಿ ಈ ರೀತಿ ಹೂರಣನ ತುಂಬಿಬಿಟ್ಟು ಆಮೇಲೆ ಎಂಡಲ್ಲಿ ಅದನ್ನು ಕ್ಲೋಸ್ ಮಾಡಬೇಕು ನೋಡಿ, ಈ ಥರ ಮಾಡ್ತಾ ಇದ್ದಾರೆ. ಮಾಡೋದು ತುಂಬ ಸುಲಭ ಫ್ರೆಂಡ್ಸ್ ಇದು. ಮತ್ತು ಖಂಡಿತ ನಾನು ನವರಾತ್ರಿ ಟೈಮ್ನಲ್ಲಿ ಈ ಕಡುಬನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಎಲ್ಲ ರೆಡಿ ಮಾಡಿಕೊಂಡು ಒಂದ್ಸರಿ ಎಲ್ಲ ಇದಿಷ್ಟು ರೆಡಿ ಮಾಡಿಕೊಂಡು ಆ ಕಡೆಗೆ ನಾನು ಇಡ್ಲಿ ಇದರಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀರೆಲ್ಲ ಹಾಕಿಬಿಟ್ಟು ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಇಡ್ಲಿ ದಳ್ಳೆಯಲ್ಲಿ. ಈ ಕಡೆಗೆ ಕಡುಬು ಎಲ್ಲ ನೋಡಿ ಈ ರೀತಿ ರೆಡಿ ಮಾಡ್ಕೊಳ್ಬೇಕು. ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಸೊ ಇದೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಈಗ ಕಾದಿರೋಂಥ ಇಡ್ಲಿ ದಳ್ಳೆಯಲ್ಲಿ ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕು. ಸುಮಾರು ಒಂದು 15ರಿಂದ 20 ನಿಮಿಷದವರೆಗೆ ನಾವು ಇದನ್ನು ಇಟ್ಕೊಂಡ್ರೆ ಚೆನ್ನಾಗಿ ಅದು ಬೆಂದ್ಕೊಳ್ಳುತ್ತೆ. ಆಗಲೇ ನಾನು ನೀರೆಲ್ಲ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ ಅಲ್ವಾ, ಈಗ ಅತ್ತೆಯವರು ಅದನ್ನೆಲ್ಲ ಇಟ್ಟು ಬೇಯಿಸೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದಾರೆ. ಈಗ ನೋಡಿ, ಒಂದು 15-20 ನಿಮಿಷ ಆದಮೇಲೆ ಕಡುಬು ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು. ಸೊ ಇದನ್ನು ತುಪ್ಪ ಹಾಕ್ಕೊಂಡು ತಿನ್ನೋದು ಒಂದೊಳ್ಳೆ ಕಾಂಬಿನೇಷನ್ನು. ತುಪ್ಪದ ಜೊತೆ ತಿನ್ನಬೇಕು. ಹಾಗೆ ತಮ್ಮನ ಹೆಂಡತಿ ವಾಣಿ ಅಂತ ಅವರು ಎಲ್ಲ ಬಂದಿದ್ದರು. ಸೊ ಎಲ್ಲ ನಾವು ಮಾತಾಡಿಕೊಂಡು ಎಲ್ಲ ಊಟ ಎಲ್ಲ ಮಾಡಿ ಆಮೇಲೆ ತಮ್ಮ ನೋಡಿ ನನಗೆ ಯೂಟ್ಯೂಬ್ಗೆ ಹೇಳ್ಕೊಂಡು ಒಂದು ಗಿಫ್ಟನ್ನು ತೊಗೊಂಡು ಬಂದಿದ್ದ. ನಾನು ರಾಖಿ ಕಳಿಸಿದ್ದೆ ಅಲ್ವಾ, ಅದಕ್ಕೋಸ್ಕರ ಗಿಫ್ಟ್ ತೊಗೊಂಡು ಬಂದಿದ್ದಾನೆ ಅವನು. ಮತ್ತು ಆ್ಯಕ್ಚುಲಿ ಇದು ರಿಂಗ್ ಲೈಟು. ನನ್ನ ಹತ್ರ ಮೊದಲೊಂದು ರಿಂಗ್ ಲೈಟ್ ಇತ್ತು. ಅದು ಒಂದಿನ ಜೋರು ಗಾಳಿ ಮಳೆ ಆದಾಗ ನಾನು ವಿಡಿಯೋ ಮಾಡ್ತಾ ಇರುವಾಗಲೇ ಬಿದ್ದುಬಿಟ್ಟು ಕಟ್ಟಾಗೋಯ್ತು ಅದು. ಸೊ ಅದಕ್ಕೋಸ್ಕರ ಅವನು ಬರುವಾಗ ನಾನು ಕಟ್ಟಾಗೋಯ್ತು ಅಂತ ಹೇಳಿದ್ದೆ. ಅದನ್ನು ನೋಡಿಕೊಂಡು ಅವನು ತೊಗೊಂಡು ಬಂದಿದ್ದಾನೆ ಬರುವಾಗ ಸರ್ಪ್ರೈಸ್ ಆಗಿ. ತುಂಬ ಚೆನ್ನಾಗಿದೆ ಇದು ರಿಂಗ್ ಲೈಟು. ಸೊ ಅವನು ಹಾಗೆ ಎಲ್ಲ ಸೆಟ್ ಮಾಡಿಕೊಡ್ತಾ ಇದ್ದಾನೆ. ಅದನ್ನು ಮೇಲ್ಗಡೆ ಅದೆಲ್ಲ ಅಂದರೆ ಬೇರೆ ಬೇರೆ ಪಾರ್ಟ್ ಆಗಿರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಎಲ್ಲ ನೀಟಾಗಿ ಜೋಡಿಸ್ಕೊಡ್ತಾ ಇದ್ದಾನೆ. ನಮ್ಮ ಕಡೆಗಂತೂ
ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸ್, ಹೊರಗಡೆ ಹೋಗೋಕ್ಕೂ ಆಗ್ತಾ ಇಲ್ಲ. ಸೊ ಲೈಟ್ ಎಲ್ಲ ನಾವು ಆ್ಯಕ್ಚುಲಿ ನಾನು ಕುಕ್ಕಿಂಗ್ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದಾಗ ಎಷ್ಟು ಲೈಟ್ ಹಾಕ್ಕೊಂಡ್ರೂ ಸಾಕಾಗ್ತಾ ಇಲ್ಲ. ಸೊ ಹೊಸದಾಗಿ ಈಗ ರಿಂಗ್ ಲೈಟ್ ಬೇರೆ ಬಂತಲ್ವಾ, ಈ ಲೈಟನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಚೆನ್ನಾಗಾಯಿತು ನನಗೆ ಈ ಟೈಮ್ಗೆ ಇದು ಸಿಕ್ಕಿದ್ದು. ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನನ್ನ ತಮ್ಮ ಗುರುನಿಗೆ. ಹಾಗೆ ನೋಡಿ ಎಲ್ಲವನ್ನು ನೀಟಾಗಿ ಎಲ್ಲ ಜೋಡಿಸಿ ಲೈಟೆಲ್ಲ ಹಾಕಿಬಿಟ್ಟು ಹೇಗೆ ವರ್ಕ್ ಆಗುತ್ತೆ ಅಂತೆಲ್ಲ ತೋರಿಸಿ ಎಲ್ಲ ರೆಡಿ ಮಾಡಿಕೊಟ್ಟ ಅವನು. ನೋಡಿ ನಾವು ಜಾಸ್ತಿ ಬ್ರೈಟ್ ಆಗಿ ಬೇಕು ಅಂದರೆ ಬ್ರೈಟ್ ಕೂಡ ಜಾಸ್ತಿ ಮಾಡ್ಕೊಳ್ಬೋದು, ಲೋ ಬೇಕಂದರೆ ಲೋ ಕೂಡ ಮಾಡ್ಕೊಳ್ಬೋದು. ಸೊ ಚೆನ್ನಾಗಿದೆ. ಮತ್ತು ಫ್ರೆಂಡ್ಸ್, ಈಗಾಗಲೇ ನಾನು ಗಣೇಶ ಚೌತಿಗೆ ಬೇಕಾಗುವಂತಹ ಕರ್ಜಿಕಾಯಿ ವೀಡಿಯೋವನ್ನು ಹಾಕಿದ್ದೀನಿ. ಸದ್ಯದಲ್ಲೇ ಚಕ್ಲಿ ವೀಡಿಯೋವನ್ನು ಕೂಡ ಹಾಕ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.